ಇನ್ನು ಪದಗ್ರಹಣಕ್ಕೂ ಮುನ್ನ ಡಿಕೆ ಸಾಹೇಬ್ರು ಆಕ್ಟಿವ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಭಾರಿ ಆಕ್ಟಿವ್ ಆಗಿದ್ದು ಕಾಂಗ್ರೆಸ್ ಕಟ್ಟಡ ನಿರ್ಮಾಣದ ಸ್ಥಳ ಪರಿಶೀಲನೆ ಮಾಡಿದರು. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಪರಿಶೀಲನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯಿಂದ ಶಂಕುಸ್ಥಾಪನೆಗೆ ಡಿಕೆಶಿ ನಿರ್ಧಾರ ಮಾಡಿದ್ದು ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಹುಲ್ ಕೈಯಲ್ಲಿ ಇದನ್ನ ಶಂಕುಸ್ಥಾಪನೆ ಮಾಡಿಸೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸ್ಥಳ ಪರಿಶೀಲನೆಯ ಬಳಿಕ ಈ ಬಗ್ಗೆ ನಿಯೋಜಿತ ಸಿಎಂ ಡಿಕೆಶಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆಕ್ಟಿವ್ ಆಗಿದ್ದಾರೆ ಡಿಕೆಶಿ. ಪದಗ್ರಹಣಕ್ಕೂ ಮುಂಚೆಯೇ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಕಾಂಗ್ರೆಸ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆಗೆ ನಿರ್ಧಾರ ಮಾಡಿದ್ದಾರೆ. ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಈ ರೇಸ್ ಕೋರ್ಸ್ ಕಾಂಗ್ರೆಸ್ ಕಚೇರಿಯಲ್ಲಿ 2 ಕಚೇರಿಯ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಟೈಮ್ನ ಕನ್ಫರ್ಮೇಷನ್ ಮಾಡಿಲ್ಲ. ಅಲ್ಲಿ ಸ್ವೇರಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡಿ ಹೋಗೋದು ಅಂತ ಲೆಕ್ಕ ಹಾಕಿದ್ದೀವಿ. ಒಂದು ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ರಾಜ್ಯದ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, DCC ಪ್ರೆಸಿಡೆಂಟ್ಸು, ಫ್ರಂಟ್ ಆರ್ಗನೈಸೇಷನ್ ಚೀಫ್ಸು, MLAಸು, XMLAಸು, XMPಸು, ಚೇರ್ಮನ್ಸು, MLCಗಳು ಅವನ್ನೆಲ್ಲ ಕೂಡ ಇಲ್ಲಿ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ನೆಲ್ಲ ಮಾಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಇಲ್ಲೇ ಯಾಕೆಂದರೆ ನಾವಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟು 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನೂ ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಬಹುಶಃ ರಾಹುಲ್ ಗಾಂಧಿ ಅವರು ಒಪ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಅವ್ರಿಗೆ ಇನ್ವಿಟೇಷನ್ ನಾನು ಕಳಿಸ್ತಾ ಇದ್ದೀನಿ. ಬರೋಕ್ಕಿಂತ ಮುಂಚಿಗೆ ಒಂದು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕ್ವೀನ್ಸ್ ರೋಡ್ ಆಫೀಸ್ ಕೂಡ ಕಟ್ತಾ ಇದ್ದಾರೆ, ಅದ್ರ ಭೂಮಿ ಪೂಜೆನೂ ಮಾಡ್ತಾರೆ. ಈ ಆಫೀಸ್ ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇನ್ನ ಕನ್ಫರ್ಮೇಶನ್ ಇಲ್ಲ. ಅದು 100 ಕಚೇರಿದು ಇನ್ನೊಂದಿನ ನಾವು ಮಾಡ್ತೀವಿ.